ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀನು ಹೇಳು. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ನೀವೇನು ಅನ್ಕೊಂಡಿದ್ದೀರೋ ಅದೆಲ್ಲ ಈಡೇರಲಿ ಅಂತ ಕೇಳ್ಕೊಂತೀನಿ. ಸೊ ಆದಷ್ಟು 90% ನೀವು ಅನ್ಕೊಂಡಿದ್ದೆಲ್ಲ ಆಗಲಿ ಅಂತ ಆ ಲಕ್ಷ್ಮಿ ಹತ್ರ ನಾನು ಕೇಳ್ಕೊತೀನಿ. ಸೊ ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿ. ಸೊ ಇವತ್ತಿನ ದಿನ ಹೇಗಿರುತ್ತೆ, ಏನು ಬೆಳಗ್ಗೆಯಿಂದ ಏನಾಯ್ತು ಅನ್ನೋದು ಜಾಸ್ತಿ ವಿಡಿಯೋ ಎಲ್ಲ ಮಾಡಿಲ್ಲ. ಸೊ ಹೇಗಿರ್ತೀರೋ ನೀಟಾಗಿ ನೋಡ್ಸೋ. ತುಂಬ ದಿನ ಆಯ್ತಲ್ಲ ವಿಡಿಯೋ ಮಾಡಿ. ಸೊ ಸರಕ್ಕೆ ಹಂಗೆಲ್ಲ ಇಟ್ಕೊಳಕ್ಕೆ ಬರ್ತಾ ಇಲ್ಲ ಯಾಕೋ ಫೋನು. ಸೊ ಹೇಗಿರುತ್ತೆ ಏನು ಇವತ್ತಿನ ದಿನ ಎಲ್ಲ, ಯಾರ್ಯಾರು ಲಕ್ಷ್ಮಿ ಕೂರಿಸಿರ್ತಾರೆ, ನನ್ನ ನಾದಿನಿ ಮನೆಗೆ ಹೋಗ್ಬೋದು, ಪ್ರತಿಯೊಂದು ಕೂಡ ನೋಡಿಸ್ತೀನಿ. ಸೊ ನೋಡಿ ಲೈಕ್ ಮಾಡಿ. ಸರಿಯಾಗಿ ಮಾಡಿಲ್ಲ ನೀವು ಯಾಕೋತಾ. ಎಲ್ಲ ವರ್ಷ ಥರನೇ ಈ ವರ್ಷವೂ ಲಕ್ಷ್ಮೀ ಹಬ್ಬ ಮಾಡಿದ್ದೀವಿ. ಸೊ ಹಬ್ಬ ಅಂತ ಬಂದಾಗ ಸ್ವಲ್ಪ ಎಕ್ಸ್ಟ್ರಾ ಹೂ ಜಾಸ್ತಿ ಹಾಕಿ ಸ್ವಲ್ಪ ಹೂವೆಲ್ಲ ಇಟ್ಟು ಬೆಳ್ಳಿ ದೀಪ ಇಡ್ತೀವಿ ನಾವು. ಬೆಳ್ಳಿ ಐಟಮ್ಸ್ ಎಲ್ಲ ಅಂದರೆ ಇನ್ನು ಮಿಕ್ಕಿ ಟೈಮೆಲ್ಲ ಡೈಲಿ ಯೂಸ್ ಮಾಡಲ್ಲ, ನಾರ್ಮಲ್ ತಾಮ್ರ ಬಳಸ್ತೀನಿ. ಸೊ ಹಬ್ಬದ ಟೈಮಲ್ಲೆಲ್ಲ ಬೆಳ್ಳಿ ದೀಪ, ಒಂದು ಕಾಮಾಕ್ಷಿ ದೀಪ, ಹಾಗೆ 2 ದೊಡ್ಡದು ಬೆಳ್ಳಿ ದೀಪ ಈ ಥರ ಯೂಸ್ ಮಾಡಿದ್ದೆ. ಸೊ ನಮ್ಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತಾಯಿದ್ದೀವಿ. ಲಕ್ಷ್ಮಿ ನಾವು ಕೂರಿಸಲ್ಲ. ನೋಡೋಣ ಮುಂದಕ್ಕೆ ಯಾವಾಗ ಏನೋ ಆ ಅಮ್ಮ ನಮ್ಮ ಕೈಲಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಮುಂದಕ್ಕೆ ಯಾವಾಗಾದ್ರು ಮಾಡ್ತೀನಿ. ಸದ್ಯಕ್ಕಂತೂ ಇಲ್ಲ. ಸೊ ಹೀಗಿತ್ತು ನಮ್ಮ ಮನೆ ಹಬ್ಬ. ನೆಕ್ಸ್ಟು ನಾಗಲಕ್ಷ್ಮಿ ಮನೆಗೆ ಹೋಗ್ತಿದ್ದೀನಿ. ಹೋಗಿ ಅವ್ರ ಮನೇಲಿ ಹೇಗಿತ್ತು ನೋಡಿಸ್ತೀನಿ ನೋಡಿ. ಸಗರ್ನಜ್ಜಿ ಇವತ್ತು ಮೌನ ವ್ರತ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಓಪನ್ ಮಾಡಿದ್ರೆ ಮಾತಾಡೋದು ಸಹನಜ್ಜಿ, ಇಲ್ಲಾಂದ್ರೆ ಮಾತಾಡಲ್ಲ. ಹಾಂ ಯಾರು ಬಿಟ್ಟು ಇನ್ನೂ ನಮ್ಮ ಮನೇಲಿ ತಗೊಂಡ್ಬಂದಿವಾ ತಂದಿದ್ದಿನ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಸಕ್ಕತ್ತಿತ್ತು. ನೀರಾಗ್ತಾ ಮತ್ತೆ ಬಿಟ್ಟಿತ್ತು. ಮೊಬೈಲ್ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಬೇರೆ ಯಾರು ಬುದ್ಧಿ ಇಲ್ಲ. ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಈ ಮೊಬೈಲ್ ಅಲ್ಲಿ ಏನು ಮಾಡಬಾರ್ದು ಅಷ್ಟು ಇರಿಟೇಷನ್ ಆಗೋ ತರ ಒಬ್ಬೊಬ್ರು ನೋಡ್ತಾರೆ ಇರ್ತಾರೆ. ಫೋಟೋ ನೋಡ್ಬೇಕಾ? ನೋಡ್ತಾ ಇದ್ದೀನಿ. ಅವ್ನು ನೋಡ್ಸು. ಅತ್ತೆ ಏನ್ ಬೇಕು? ಅತ್ತೆ ನೀನು ಹಾಕ್ತೀಯಾ? ತಗೋ. ಅಲ್ಲ ಅಮ್ಮಿದ ಎಣ್ಣೆ ಇದೆನಾ? ಖಾರ ಬಾಯಿ. ಐತೆ ನಾನು ಆಚೆ ಇದ್ದೀನಿ, ಸುಮ್ಮನೆ ಮಾಡಿದೆ. ಎಡೂರು ಓಕೆ ಮಾಡ್ತೀನಿ ಇರು. ನೀನು ಫೋನ್ ಮಾಡ್ದಂಗೆ ಹೇಳ್ತಾ ಇದ್ದೆ. ಚೆನ್ನಾಗಿದೆ. ಫೋನ್ ಮಾಡ್ದ ನಾನು ಲಿಪಟ್ ತಂದ್ಕೊಡ್ತೀವಿ. ಬಾಯ್ಲಿ ಬಾರ ಹೋಗ್ಲಿ ಬಾರ ಗೌರವ್ ಬಾ ಹೋಗ್ಲಿ. ಗೌರವ್ ಕೊಡು ನಮ್ಗೆಲ್ಲ. ಗೌರವ್ ಹಾಯ್ ಮಾಡು. ಗೌರವ್ ಕೊಡು ಅಂತ ಹೇಳಿದ್ದು ನೀನ್ ಎತ್ಕೊಂಡು ಹೋಗಂತಲ್ಲ. ಗೌರವ್ ಇಲ್ಲಿ ನೋಡಿಲ್ಲ, ಇಲ್ಲಿ ನೋಡಿಲ್ಲ. ಗೌರವ್ ಹಾಯ್ ಮಾಡು. ಹಾಯ್ ಏನು? ಅವನೇ ಹಣ ಇದು ಬರ್ತಾವ ನೀರಮ್ಮ. ಮನೆ ಹತ್ರ ಬೇರೆ ಯಾವುದೋ ಒಂದು ಆಫೀಸ್ಗೆ ಬೆಂಕಿ ಬಿದ್ದುಬಿಟ್ಟಿತ್ತು. ಸಖತ್ ಬೇಜಾರಾಯ್ತು ನೋಡಿ. ಬಿಕಾಸ್ ಅವ್ರು ಬ್ಯಾಡ್ ಟೈಮ್ ಅನಿಸುತ್ತೆ. ಯಾಕಂದರೆ ಎಷ್ಟು ಜನ ಎಷ್ಟು ಕಷ್ಟಪಟ್ಟು ಏನೋ ಒಂದು ಮನೆ ಆಗ್ಬೋದು, ಇಲ್ಲ ಒಂದು ಶಾಪ್ ಆಗ್ಬೋದು, ಏನೋ ಒಂದು ಕಂಪ್ನಿ ಮಾಡಿರ್ತಾರೆ. ಈ ಥರ ಆದಾಗ ತುಂಬ ಕಷ್ಟ ಆಗುತ್ತೆ. ಸರ್ಕ್ಯೂಟ್ ಆಗಿ ಈ ಥರ ಆಗಿತ್ತು. ಫೈರ್ ಇಂಜಿನ್ಸವರೆಲ್ಲ ಬಂದು ನೀರೆಲ್ಲ ಹಾಕಿ ಮಾಡ್ತಾಯಿದ್ರು. ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಈ ಥರ ಆಯಿತು ಹಬ್ಬದ ದಿನ. ನೋಡ್ಬಿಟ್ಟು ನನಗೂ ಬೇಜಾರಾಯಿತು. ಜಯನಗರ 4 ಬ್ಲಾಕಲ್ಲಿ. ನೆಕ್ಸ್ಟ್ ಅಲ್ಲಿಂದ ಅಮ್ಮನ ಮನೆಗೆ ಹೋದೆ. ಸೊ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ವಿ. ಸೊ ಟ್ರೈಪೋಡ್ ತೊಗೊಂಡು ಹೋಗಿರಲಿಲ್ಲ.
ಪಾಪು ಮತ್ತು ಸಾನ್ವಿ ನನ್ನ ಅಮ್ಮನೇ ಸ್ವಲ್ಪ ವೀಡಿಯೋ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಅವ್ರಿಗೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ, ಬಿಕಾಸ್ ಅವ್ರ ಹೈಟಿಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ಹೆಲ್ಪ್ ಮಾಡಿದ್ದಾರೆ. ವೆಜಿಟೇಬಲ್ ಸಾಂಬಾರು, ಹಾಗೆ ಕಡಲೆಬೇಳೆ ವಡೆ, ಶಾವಿಗೆ ಪಾಯಸ, ಒಬ್ಬಟ್ಟು ಆಲ್ರೆಡಿ ಅಮ್ಮ ಮಾಡಿದರು. ಇದಿಷ್ಟೇ ಅಡುಗೆ. ಬಿಕಾಸ್ ಏನಂದರೆ ಪಲಾವ್ ಎಲ್ಲ ಇವಾಗ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಯಾಕಂದರೆ ಇವಾಗ ವೀಕ್ಲಿ ಒಂದ್ಸಾದರೂ ಬಾಕ್ಸ್ ಕಟ್ಟೋಕ್ಕೆ ಅಂದ್ಬಿಟ್ಟು ಟಿಫನಿಗೆ ನಾವು ಪಲಾವ್ ಮಾಡೇ ಮಾಡ್ತೀವಿ. ಸೊ ಅದರಿಂದ ಅಷ್ಟೊಂದು ಇವಾಗ ಇಷ್ಟ ಆಗ್ತಿಲ್ಲ. ಅವಾಗೆಲ್ಲ ಪಲಾವ್ ಅಂದರೆ ಸಾಕು, ಹಬ್ಬ ಬಂದ್ರೇ ಪಲಾವ್ ಮಾಡ್ತಾಯಿದ್ದು. ರೇರು 2 months 3 months ಒಂದು ಹಿಂಗೆ ಮಾಡ್ತಿದ್ರು. ಬಿರಿಯಾನಿ ಆಗ್ಬೋದು, ಪಲಾವ್ ಆಗ್ಬೋದು. ಇವಾಗ ಅಷ್ಟೊಂದೆಲ್ಲ ಏನು ಕ್ರೇಜ್ ಥರ ಎಲ್ಲ ಏನೂ ಇಲ್ಲ. ಸೊ ಹೀಗೆ ಅಡುಗೆ ಮಾಡ್ತಾಯಿದ್ವಿ. ಹಾಗೆಯೇ ಅಮ್ಮ ಒಂದು ಕಡೆ ಪೂಜೆ ಕೂಡ ರೆಡಿ ಮಾಡ್ತಾಯಿದ್ರು. ನೀನೆಲ್ಲ ರೆಡಿ ಮಾಡಿಡು, ನಾನು ಬಂದು ಮಾಡ್ತೀನಿ ಅಂದರು. ಬಿಕಾಸ್ ಅಮ್ಮನ ಮನೆಯಲ್ಲಿ ಅಮ್ಮನ ಕೈ ಟೇಸ್ಟೇ ಬೇರೆ ಇರುತ್ತೆ, ನನ್ನ ಟೇಸ್ಟೇ ಬೇರೆ ಇರುತ್ತಲ್ವ. ಪ್ರತಿಯೊಂದು ರೆಡಿ ಮಾಡಿ ಕೊಟ್ಟೆ. ಇನ್ನು ಮಿಕ್ಕಿದ ಅಮ್ಮ ಬಂದು ಮಾಡಿಕೊಂಡ್ರು. ಇಷ್ಟು ಆಲ್ಮೋಸ್ಟ್ ರೆಡಿಯಾಗಿ ಲಾಸ್ಟು ಮುಖೋಡ ಇಡ್ತಾ ಇದ್ದಾರೆ. ಮುಖೋಡ ಇಡೋವಾಗ ಏನಂದರೆ ಒಂದೊಂದ್ಸಲಿ ಅದು ನಾವು ಇಡೋವಾಗ ನಮಗೆ ಗೊತ್ತಾಗಲ್ಲ ಲೆಫ್ಟ್ ಹೋಗಿದೆಯಾ ರೈಟ್ ಹೋಗಿದೆಯಾ ಟಾಪಲ್ಲಿದೆಯಾ ಅಂತ. ಒಬ್ಬರು ನಿಂತ್ಕೊಂಡು ನೋಡ್ತಾ ಇರಬೇಕು. ನಾನು ಅಪ್ಪ ಅದನ್ನೆಲ್ಲ ನೋಡ್ಕೋತಾ ಇದ್ವಿ. ಲೆಫ್ಟ್ಗೆ ತಿರ್ಕೋತಾ ಇತ್ತು, ಅಂದರೆ ಮೇನ್ ಡೋರ್ ಕಡೆನೇ. ಆಮೇಲೆ ರೈಟ್ಗೆ ಅಂತ ನಾವು ಹೇಳ್ತಾ ಇದ್ವಿ. ಅಮ್ಮ ಅದನ್ನು ರೆಡಿ ಮಾಡ್ತಾಯಿತ್ತು. ಸೊ ನಮ್ಮಮ್ಮ ಆಲ್ಮೋಸ್ಟು ನಾನು ಐ ಥಿಂಕ್ 4th ಸ್ಟ್ಯಾಂಡರ್ಡ್ ಇದ್ದಾಗಿಂದನೂ ನಮ್ಮಮ್ಮ ಲಕ್ಷ್ಮಿ ಕೂರಿಸಿದ್ದಾರೆ. ಸೊ ಅವ್ರು ತುಂಬ ಚೆನ್ನಾಗಿ ಆಗಿ ಬಂದಿದೆ. ಇದನ್ನು ಹೇಳ್ತಾರೆ ಕೆಲವರು ಆಗಿ ಬರಬೇಕು ಆಗಿ ಬರಬಾರ್ದು ಅಂತ. ನನಗೆ ಅಷ್ಟು ಐಡಿಯಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾರ್ದೋ ಮಾತು ಕೇಳಿ ಅಷ್ಟೊಂದು ನಾನು ನಂಬಲ್ಲ. ಬಟ್ ನಮ್ಮಮ್ಮನಿಗಂತೂ ಚೆನ್ನಾಗಿ ಆಗಿ ಬಂದಿದೆ. ಸೊ ನೀವು ಆ ಥರ ಲಕ್ಷ್ಮಿ ಹೆಸರು ಅಂತ ಇಟ್ಕೊಂಡು ಸೇವಿಂಗ್ ಥರ ಮಾಡಿಕೊಂಡು ಇಯರ್ಲಿ ಏನಾರೋ ಒಂದು ತೊಗೋಬೋದು. ನಮ್ಮಮ್ಮ ಅಂತೂ ಪ್ರತಿ ವರ್ಷ, ಈ ವರ್ಷ ಏನೂ ತೊಗೊಂಡಿಲ್ಲ, ಲಾಸ್ಟ್ ಇಯರ್ ಏನೂ ತೊಗೊಂಡಿಲ್ಲ. ಬಿಕಾಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಒಂದು ವರ್ಷ ಮುಖೋಡ, ಒಂದು ವರ್ಷ ಚೊಂಬು, ಒಂದು ವರ್ಷ ದೀಪ, ಒಂದು ವರ್ಷ ಚಿಕ್ಕ ದೀಪ, ಒಂದು ವರ್ಷ ತಟ್ಟೆ, ಆಮೇಲೆ ಇನ್ನೊಂದು ವರ್ಷ ಕುಂಕುಮದ ದೀಪ, ಕುಂಕುಮದ ಬಟ್ಲು, ಈ ಥರ ಒಂದೊಂದೇ ತೊಗೊಂಡು ಎಲ್ಲ ಆಲ್ಮೋಸ್ಟ್ ತೊಗೊಂಡ್ಬಿಟ್ಟಿದ್ದಾರೆ. ಈಗೇನೂ ತೊಗೊಂಡಿಲ್ಲ. ಮನೆ ಬೇರೆ ಕಟ್ಟಿದ್ದಾರೆ, ಸ್ವಲ್ಪ ಟೈಟ್ ಇದೆ ಫೈನಾನ್ಷಿಯಲಿ. ಸೊ ಈ ಥರ ನೀವು ಅಮ್ಮನ ಹೆಸರು ಇಟ್ಕೊಂಡು ನೀವೇನಾದ್ರು ಸೇವಿಂಗ್ ಥರ ಮಾಡಿಕೊಂಡು ಪ್ರತಿ ವರ್ಷ ತೊಗೋಬೋದು. ಬಟ್ ನಮ್ಮ ಅಮ್ಮಂಗಂತೂ ತುಂಬ ಚೆನ್ನಾಗಿ ಒಳ್ಳೆಯದಾಗಿದೆ ಲಕ್ಷ್ಮಿ ಕೂರಿಸಿದ ಮೇಲೆ. ಇವಾಗ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ ಅಮ್ಮ ಅಂತ ನಾನು ಕೇಳ್ಕೊತೀನಿ. ಸೊ ಹೀಗೆ ನಮ್ಮನೇಲಿ ಕೂಡ ನಡೀತಾ ಇದೆ. ನೆಕ್ಸ್ಟ್ ವರ್ಷ ಅಮ್ಮ ಸ್ಕ್ರೀನ್ ಚೇಂಜ್ ಮಾಡ್ತೀನಿ ಅಂದರು. ಇವಾಗ ಡಿಫ್ರೆಂಟ್ ಆಗಿರೋ ಸ್ಕ್ರೀನು ಔಟ್ಸೈಡ್ ಕೂಡ ಸಿಗ್ತಾ ಇದೆ. ಹಾಗೆ ಮೀಶೋಲ್ಲಿ ಕೂಡ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಲಾಸ್ಟ್ ಇಯರು, ಈ ಇಯರ್ ನಮ್ಮಮ್ಮ ಇದೇ ಕಲರ್ ಗ್ರೀನ್ ಹಾಕಿದ್ದಾರೆ. ನೆಕ್ಸ್ಟ್ ವರ್ಷ ಹಸು ಕರು ಬರುತ್ತಲ್ಲ, ಒಂಥರ ಸ್ಕೈ ಬ್ಲೂ ವಿತ್ ಪಿಂಕ್ ವೈಟ್ ಈ ಥರ ಬರುತ್ತೆ, ಅದನ್ನು ಹಾಕ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ತರಿಸ್ಕೊಡ್ತೀನಿ ಬಿಡು ಅಂತ ಅಂದೆ. ಹಾಗೆ ನವಿಲ್ ನೋಡಿ, ಆ ಕಡೆ ನವಿಲ್ ಥರ ಇಟ್ಟಿದ್ದೀನಿ ದೀಪ. ಅದು ಕೂಡ ನಾನು ಮೀಶೋಲ್ಲಿ ತರಿಸ್ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ. ಐ ಥಿಂಕ್ ಬಿಲೋ 400 ಇಲ್ಲ 401 ರೂಪೀಸ್ ಇರುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ. ಸೊ ನಾನು ಲಿಂಕ್ ಕೂಡ ಹಾಕಿರ್ತೀನಿ, ಬೇಕಾದ್ರೆ ನೋಡಿ ತೊಗೊಳ್ಳಿ. ತುಂಬ ಚೆನ್ನಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಅಪ್ಪ ಅಮ್ಮ ಪೂಜೆ ಮಾಡೋವಾಗ್ಲಾರು ನ್ಯಾಚುರಲಾಗಿ ಹಾಗೆ ತೋರಿಸೋಣ ಅಂತ ಇಟ್ಕೊಂಡ್ರೆ ಅಮ್ಮ ಸಾಂಗ್ ಹಾಕ್ಬಿಟ್ಟಿದ್ರು. ಸೊ ಸಾಂಗ್ ಹಂಗೇ ಕೇಳಿಸ್ತಾ ಇತ್ತು. ಸೊ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ತಿರ್ಗಾ ಮತ್ತು ಆ ಕಾಪಿರೈಟ್ ಇಶ್ಯೂ ತೆಗಿಯೋಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದ ಅದು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ. ಸೊ ಹೀಗೆ ಅಲಂಕಾರ ಮಾಡಿದ್ದಾರೆ ಅಮ್ಮ. ಅವ್ರ ಕೈಲಾದಷ್ಟು, ಅವ್ರಿಗೆ ಹೇಗಾಗುತ್ತೆ ಅವ್ರ ಕೈಲಾದಷ್ಟು ಅವ್ರು ಮಾಡ್ತಾರೆ. ಸೊ ನಾನೊಂದು ವಿಷಯ ಹೇಳಬೇಕಾಗಿತ್ತು. ಸೊ ಇವಾಗ ಅವ್ರಿಗೆ ಏನು ಅನಿಸುತ್ತೋ, ಯಾವ ಥರ ಬರುತ್ತೋ ಆ ಥರ ದೇವ್ರಿಗೆ ಪೂಜೆ ಮಾಡ್ತಾರೆ. ಇವಾಗೇನೆಂದರೆ ಪೂಜಾರಿಗಳು ಹೇಳೋದೆಲ್ಲ ತಪ್ಪು ಅಂತ ನಾನು ಹೇಳೋಲ್ಲ, ಹಾಗೆ ಹೇಳೋದೆಲ್ಲ ಸರಿ ಅಂತ ಕೂಡ ಹೇಳಲ್ಲ. ಯಾಕಂದ್ರೆ ತುಂಬ ಜನ ಏನೋ ಒಳ್ಳೇದಾಗಬೇಕು ಅಂತ ಆಸೆಯಿಂದ ಪೂಜೆ ಮಾಡ್ತಿರ್ತಾರೆ. ಒಬ್ಬೊಬ್ಬರು ನೀವು ಚಕ್ಲಿ ಇಡಬಾರ್ದು, ನೀವು ರವೆ ಉಂಡೆ ಇಡಬಾರ್ದು, ಕರ್ಜಿಕಾಯಿ ಇಡಬಾರ್ದು, ತಂಗಳು ಅಂತಾರೆ. ಒಬ್ಬೊಬ್ಬರು ಸೀರೆನೇ ಉಡಿಸ್ಬಾರ್ದು ದೇವ್ರಿಗೆ, ಸುಮ್ಮನೆ ಹಾಗೆ ಇಡಬೇಕು ಅಂತ ಹೇಳ್ತಾರೆ. ಮುಖವಾಡನೇ ಇಡಬಾರ್ದು ಅಂತ ಹೇಳ್ತಾರೆ. ಒಂದೊಂದು ಥರ ಒಬ್ಬೊಬ್ರು ಹೇಳ್ತಾರೆ. ಕೆಲವರು ನಾವು ಋತುಮತಿ ಆದಾಗ ಪೂಜೆ ಮಾಡ್ಬೋದು ಅಂತಾರೆ, ಕೆಲವರು ಆದಾಗ ಮಾಡಬಾರ್ದು ಅಂತ ಹೇಳ್ತಾರೆ. ಲಕ್ಷ್ಮಿ ತುಂಬ ಕಟ್ಟುನಿಟ್ಟು ಅಂತ ಹೇಳ್ತಾರೆ. ನಾವು ಜಾಸ್ತಿ ಕೇಳಬಾರ್ದು. ನಾವು ಹೇಗೆ ಮಾಡ್ಕೊ ಬಂದಿದ್ದೀವಿ ಇಲ್ಲಿವರೆಗೂ ಆ ಥರ ನಮ್ಮ ಮನಸ್ಸಿಂದ ಮಾಡಿದ್ರೆ ಬೆಸ್ಟು. ಯಾಕಂದರೆ ಈ ಥರ ನಾವು ಪೂಜೆ ಎಲ್ಲ ಮಾಡಿದ ಮೇಲೆ ಈ ಥರ ವೀಡಿಯೋಸ್ ನೋಡಿದಾಗ ನಂಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ ಹೌದಾ, ನಾನು ತಪ್ಪು ಮಾಡಿಬಿಟ್ನಾ, ಹೀಗೆ ಮಾಡಬಾರ್ದಾಗಿತ್ತ, ಈ ಥರ ಇಡಬಾರ್ದಾಗಿತ್ತ ಅಂತ ಅಂದ್ಕೊತಾರೆ. ಬೇಡ, ನಿಮ್ಗೆ ಹೆಂಗೆ ಅನಿಸುತ್ತೋ ಒಳ್ಳೆ ಮನಸ್ಸಿಂದ, ನನ್ನ ಪ್ರಕಾರ ಒಳ್ಳೆ ಮನಸ್ಸಿಂದ ನಾವು ತಿಂಡಿನೇ ಮಾಡಿಡಲಿ, ಹಣ್ಣುಗಳೇ ಇಡಲಿ, ನಾವು ಸೀರೆ ಉಡಿಸ್ಬೋದು, ಹೇಗೆ ಬೇಕಾದರೂ ಮಾಡಿಸ್ಬೋದು. ಒಳ್ಳೆ ಮನಸ್ಸಿಂದ ಮಾಡಬೇಕು ಅಷ್ಟೇ, ಖಂಡಿತ ಆಗುತ್ತೆ. ಸೊ ನಾನು ಜಾಸ್ತಿ ಎಲ್ಲ ತಲೆ ಕೆಡಿಸ್ಕೊಬೇಡಿ, ಜಾಸ್ತಿ ಮೊಬೈಲಲ್ಲಿ ಹೇಳೋ ಎಲ್ಲ ವಿಷಯಕ್ಕೂ ತಲೆ ಕೆಡಿಸ್ಕೊಬೇಡಿ. ಅಷ್ಟು ಮಾತ್ರ ಹೇಳ್ತೀನಿ ಅಷ್ಟೇ ನಾನು ಮಾತ್ರ. ಸೊ ಈವ್ನಿಂಗು ಇನ್ನೊಂದು ಬೇರೆ ಸೀರೆ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಕನಕಾಂಬರ ಹೂವು ಮುಡ್ಕೊಂಡಿದ್ದೆ. ಸಾಕು ಸಾಕು. ಅಯ್ಯೋ ರಾಮ, ಮೆತ್ತಗೆ ಮಾಡ್ಬಿಡ್ತಾರ, ವೇಸ್ಟ್ ಆಗುತ್ತೆ. ಮನೇಲಿ ಮಕ್ಳಿರ್ತಾವ ತಿನ್ಕೋತಾವ ವೇಸ್ಟ್. ನಿಮಿಷ ಕೇಳಲ್ಲ.
ರವೆ ಉಂಡೆ ಅಲ್ಲೇ ಅಲ್ಲೇ ನಮ್ಗೇನಿಲ್ಲ ಆ ರೂಮಲ್ಲಿ ಬ್ಯಾನ್ ಹಾಕೋದ್ ಬೇಡ. ಬ್ಯಾಗ್ ಎತ್ಕೊ ಬಂದಿದೆ ಈಗ ಇದೇ ಬ್ಯಾಗ್ ಆಯ್ತು ಬಿಡು ನೋಡಮ್ಮ ಇದೇ ಸೀರೆ ನಮ್ಮ ಏನ್ ಸೀರೆ ಯಾವಾಗ ನಾಗಲಕ್ಷ್ಮಿ ಕೊಡ್ತಿದ್ದು ಸೊಸೆ ಬಂದಿದ್ಲು. ಸೊಸೆ ಏನ್ ಬ್ಯಾಗು ಇದು ಬ್ಯಾಗ್ ಇದ್ರೊಳಗೆ ಎತ್ಕೊ ಬಂದಿ ಇಲ್ಲ Hi, bye, tata, see you next time. ಮತ್ತೆ ಮಾಡು ಅನ್ಕೋತಿ ಸಿಗೋಣ ಅನ್ಕೋತೀನ ಅಪ್ಪ $1,00,000 ಬಾಮ ಊಟ ಮಾಡುವ ಎತ್ಕೊಂಬ ನಾಳೆಗೂ ಮಾಡ್ಬೇಕು ಆಯ್ತಾ? ದಿನ ಮಾಡ್ಬೇಕಂದ್ರೆ ಅಳಬರ್ತದೆ ಅಲ್ಲಮ್ಮ ಬರ್ತಾರೆ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಮತ್ತೆ ಯಾಕೆ ಅಂತ ಗೊತ್ತಿಲ್ಲ. ಈ ಸೀರೆ ಏಕೆ ಅನ್ನಿಸ್ತಿಲ್ವಾ ಇಲ್ಲ ನಿಮ್ಮ ಮನೆ ಗ್ರೂಪ್ ಎಷ್ಟು ನೈಟ್ ಹಾಕೊಂಡಿದ್ದೆ ಗೊತ್ತಾ ಸೀರೆ ಅದೇ ಸೀರೆ ಇದು ಅವತ್ತು ಹಾಕೊಂಡಿತ್ತು. ಅದ್ರ ಜೊತೆ ಇದು ಹಾಕೊಂಡು ಅದ್ರ ಉಡ್ತಾರೆ ಕಾಟನ್ ಸೀರೆನ ಮತ್ತೆ ಸೀರೆಯಾ ಗೋಳು ತಕೋ ಸೀರೆ ಹಂಗೆ ಅಲ್ಲಿ ಕೊಟ್ಕೊಳ್ತೀನಿ ನಮ್ಗೆ ಗೊತ್ತಿರೋ ಬೇಕಾದ್ರೆ ಸೀರೆ ಕೇಳ್ತಿದ್ದೇನೆ ತಗೊಬಿಡು ಅವೇ 2 ಸೀರೆ ಅವೇ ಪಾಪ ತಗೊಬಿಡು. ಅದಕ್ಕೆ ಇದನ್ನ ಮ್ಯಾಚ್ ಮಾಡ್ಕೊಂಡು ಹಾಕೋ ಬಂದಿದ್ದೆ ನಾನು ₹400 ಕೊಡಬೇಕು ಇವಾಗ ಇವೆಲ್ಲ ಅಂತ ಈ ಚೆನ್ನಾಗಬೇಕು ಓ ಚೆನ್ನಾಗೈತಕ್ಕ ನಮ್ಮ ಫ್ರೆಂಡ್ಸ್ ಎಲ್ಲ ಪಾರ್ಕ ತಗೋತಾರೆ ಹೋಯ್ತು ನಮ್ಮ ಕಾಲ ಎಲ್ಲ ಇನ್ನ ಇದು ಅವ್ರು ಕೊಡ್ತಿದ್ರು ಹೋಯ್ತೀವಲ್ಲ ಕಾಲ ಇದು ಲೈನಿಂಗ್ ಬಟ್ಟೆ ಆಗುತ್ತೆ ಬಿಡಿ ಕೊಡಿ ನನಗೆ ಹಾಕಮ್ಮ ಪಾಪ ಬಾತ್ರೂಮ್ ಹೋಗಿದ್ಯಾ? ಬಾತ್ರೂಮ್ ಇರು ಏನಕ್ಕ ಅದು ಮುಟ್ಟೆ ಇಲ್ಲ ಬಾಯ್ ಅಮ್ಮ ಬಾಯ್ ಗೌರಿ ಹಬ್ಬದ ದಿನ ಆಶ್ರಮ ತೊಗೊಳಕ್ ಬರ್ತೀನಲ್ಲ ಅವತ್ ಸಿಗ್ತೀನಿ ಓಕೆನಾ ಬಾಯ್ ಬಾಯ್ ಓಕೆ ಬಾಯ್ ಈಗ ಹೋದ ತಕ್ಷಣ ಕಳಿಸ್ತೀನಿ. ಹೀಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು. ಸೊ ಬೆಳಗ್ಗೆ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಿದೆ ನಾದಿನಿ ಮನೆ, ನೆಕ್ಸ್ಟು ನಮ್ಮಮ್ಮ ಮನೆಗೆ ಹೋಗಿ ಹೇಗಿತ್ತು ಅಂದರೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ. ಸೊ ಕೆಲವೊಂದೆಲ್ಲ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಟ್ರೈಪೋಡ್ ಅಷ್ಟು ಚೆನ್ನಾಗಿಲ್ಲ ಇವಾಗ ನನ್ನ ಹತ್ರ. ಸೊ ಬೇರೆ ತೊಗೋಬೇಕು ಅಂತ ಇದ್ದೀನಿ, ನೋಡೋಣ ಬೇರೆ ತೊಗೋತೀನಿ ಟ್ರೈಪೋಡ್ನ. ಸೊ ಅಲ್ಲಿವರೆಗೂ ನನ್ನ ತಂಗಿ ಮಕ್ಕಳು ಇವರೆಲ್ಲ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಒಂದು 2-3 ಡೇಸ್ ಲೇಟ್ ಆಗೋಯ್ತು ವೀಡಿಯೋ ಹಾಕೋಕ್ಕೆ, ಐ ಆಮ್ ಸೊ ಸಾರಿ. ಸೊ ಸಿಗ್ತೀನಿ ನೆಕ್ಸ್ಟು ಐ ಥಿಂಕ್ ಟ್ರಿಪ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹೋದಾಗ ನಾನು ಅಲ್ಲಿ ವ್ಲಾಗ್ ಹಾಕ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.